ಅಮೀನಗಡ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಭೂ ಆಕ್ರಮಣ ಆರೋಪವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ಇಳಿಕಲ್ ತಾಲೂಕು ಘಟಕ ಆರಂಭಿಸಿರುವ ಧರಣಿ ಸತ್ಯಾಗ್ರಹ ಇಂದು 2ನೇ ದಿನಕ್ಕೂ ಮುಂದುವರಿದಿದೆ. ಹುನಗುಂದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರವೇ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮೊದಲ ದಿನ ಧರಣಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಧರಣಿಯನ್ನು ಕೈಬಿಡುವಂತೆ ಮನವಿ ಮಾಡಿದರು. ಆದರೆ ಭೂ ಆಕ್ರಮಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ದಾಖಲೆಗಳು ಹಾಗೂ ನ್ಯಾಯ ಸಿಗುವವರೆಗೆ ಧರಣಿ ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಕರವೇ ಮುಖಂಡರು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ರಂಜಾನ್ ನದಾಫ್, ಹುನಗುಂದ ತಾಲೂಕಾಧ್ಯಕ್ಷ ರೋಹಿತ್ ಬಾರಕೀರ್, ಇಳಿಕಲ್ ತಾಲೂಕಾಧ್ಯಕ್ಷ ಅಶೋಕ್ ಪೂಜಾರಿ ಸೇರಿದಂತೆ ಅವಳಿ ತಾಲೂಕಿನ ಕರವೇ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಮೊದಲ ದಿನ ಸುರಿದ ಭಾರೀ ಮಳೆಯನ್ನು ಲೆಕ್ಕಿಸದೆ ಹೋರಾಟ ಯಶಸ್ವಿಯಾಗಿ ನಡೆಯಿತು. ಪ್ರತಿಭಟನೆಗೆ ವಿಶೇಷ ಮೆರುಗು ನೀಡಿದ ಜಾನಪದ ಹಾಡುಗಾರ ಇಮಾಂ ಸಾಬ್ ವಲ್ಲಪ್ಪನವರ್ ಹಾಗೂ ಅವರ ತಂಡ ಜಾನಪದ ಗೀತೆಗಳ ಮೂಲಕ ಹೋರಾಟಕ್ಕೆ ಸಾಂಸ್ಕೃತಿಕ ಬೆಂಬಲ ವ್ಯಕ್ತಪಡಿಸಿದರು. ಇಂದು 2ನೇ ದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡಿದ್ದು, ನ್ಯಾಯಯುತ ಕ್ರಮ ಕೈಗೊಳ್ಳುವವರೆಗೆ ಹೋರಾಟವನ್ನು ಮುಂದುವರಿಸುವುದಾಗಿ ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ. ಈ ಬೆಳವಣಿಗೆಯ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಈ ಕುರಿತ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ಜನತಾಧ್ವನಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವರದಿ ಮಹಾಂತೀಶ್ ತೋಪಲಕಟ್ಟಿ, ಜನತಾಧ್ವನಿ ನ್ಯೂಸ್, ಹುನಗುಂದ್. ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ನಾರಾಯಣಗೌಡರನ್ನು ನಾನು ನೆನೆದು ಕರ್ನಾಟಕ ರಕ್ಷಣಾ ವೇದಿಕೆಯ ಹುನಗುಂದ ತಾಲೂಕಿನ ಅಧ್ಯಕ್ಷರೇ, ಇಳಿಕಲ್ ತಾಲೂಕಿನ ಅಧ್ಯಕ್ಷರೇ, ಜಿಲ್ಲೆಯ ಪದಾಧಿಕಾರಿಗಳೇ, ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹದ ಉದ್ದೇಶ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಡ ಎನ್ನುವಂಥ ಪಟ್ಟಣದಲ್ಲಿ ಸರ್ಕಾರಿ ಜಾಗೆಯಲ್ಲಿ ಚೀಫ್ ಆಫೀಸರು ಇರತಕ್ಕಂಥ ಅಧಿಕಾರಿಗಳು ಸರ್ವೆ ನಂಬರ್ 37/1ರಲ್ಲಿ ಜನವಸತಿಗಾಗಿ ಒಂದು ಜಾಗೆಯನ್ನು ಸೃಷ್ಟಿ ಮಾಡಿಕೊಂಡು, ಅದು ಸರ್ಕಾರಿ ಜಾಗ ಅಂತ ಗೊತ್ತಿದ್ರೂ ಸಹಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಮಿಲಾಪಿಯಾಗಿ ಒಬ್ಬ ಖಾಸಗಿ ವ್ಯಕ್ತಿಗೆ ಅದನ್ನು ಮಾರಾಟ ಮಾಡೋ ಮೂಲಕ ನಂತರದಲ್ಲಿ ಅಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಕಟ್ಟಡದ ಹಿಂದೆ ನವಚೇತನ ಎನ್ನುವಂಥ ಒಂದು ಶಾಲೆ ಇರುವುದರಿಂದ ಬರುವ ದಿನಮಾನದಲ್ಲಿ ಆ ಶಾಲೆಗೂ ತೊಂದರೆ ಆಗ್ತಾ ಇದೆ. ಅದೇ ರೀತಿಯಾಗಿ ಆ ಒಂದು ಬಿಲ್ಡಿಂಗ್ನ ಮುಂದೆ ಇನ್ನು ಸರ್ಕಾರಿ ರೋಡ್ ಇರೋದ ಕಾರಣಕ್ಕಾಗಿ ಅಲ್ಲಿ ಜನವಸತಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರುವುದರಿಂದ ಅಮೀನಗಡ ಇವತ್ತು ಬೆಳೆಯದಂಥ ಒಂದು ನಗರ. ಹೀಗಾಗಿ ಅಲ್ಲಿ ಒಂದು ಕಡೆ ಸಂತಿಗೆ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಊರು, ಒಂದು ಕಡೆಗೆ ಕರದಂಟಿಗೆ ಹೆಸರಾಗಿರ್ತಕ್ಕಂಥ ಊರು. ಹೀಗಾಗಿ ಆ ಒಂದು ಜಾಗೆಯಲ್ಲಿ ಅನಧಿಕೃತವಾಗಿರ್ತಕ್ಕಂಥ ಕಟ್ಟಡವನ್ನು ಬರುವಂಥ ದಿನಮಾನದಲ್ಲಿ ಕಟ್ಟಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೇ ಆತಂದರೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಧಕ್ಕೆ ಆಗುತ್ತದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಆ ಖಾಸಗಿ ವ್ಯಕ್ತಿಯ ಜೊತೆ ಮಿಲಾಪಿಯಾಗಿ ಈ ರೀತಿಯ ಸರ್ಕಾರಿ ಜಾಗವನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡೋದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನನ್ನ ತಾಲೂಕಿನ ಅಧ್ಯಕ್ಷರು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದು ಇವತ್ತು ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದಾರೆ. ಈ ಮೊದಲು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ನಾವು ಇರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿಯೂ ಸಹಿತ ಹಿಂದಿನ ಅಧಿಕಾರಿ ಆ ಇರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಕಿತ್ತಿ ಹಾಕಲಿಕ್ಕೆ ಆದೇಶವನ್ನು ಮಾಡಿದರು. ನಂತರದಲ್ಲಿ ಬಂದಿರತಕ್ಕಂಥ ಅಧಿಕಾರಿಯನ್ನು ನಾವು ಕೇಳಿದಾಗ ಸರಿಯಾದ ದಾಖಲೆಯನ್ನು ಅವ್ರ ಬಾಯಿಂದ ಬಂದಿದೆ. ಹೀಗಾಗಿ ಬರುವಂಥ ದಿನಮಾನದಲ್ಲಿ ಸರಿಯಾದ ದಾಖಲೆಯನ್ನು ತೋರಿಸಿ ಇರ್ತಕ್ಕಂಥ ಅಧಿಕಾರಿಗಳೇ ಆ ಒಂದು ಕಟ್ಟಡವನ್ನು ತೆರವು ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಕರೆಗಳು ಬಂದು, ಹೀಗಾಗಿ ಇಲ್ಲ ನಿಮ್ಮ ಹೋರಾಟವನ್ನು ಹತ್ತಲಿಕ್ಕೆ ನಾವೆಲ್ಲ ರೀತಿಯಿಂದ ಸಿದ್ಧತೆಯನ್ನು ನಡೆಸಿದ್ದೇವೆ ಅಂತೇಳಿ. ಒಂದು ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಆರಂಭದ ಒಂದು ಹೋರಾಟ. ಬರುವಂಥ ದಿನಮಾನದಲ್ಲಿ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಈ ಒಂದು ಧರಣಿಯಲ್ಲಿ ಭಾಗಿಯಾಗ್ತಾರೆ. ಕುಂತಿರ್ತಕ್ಕಂಥ ಯಾವುದೇ ಕಾರ್ಯಕರ್ತರಿಗೆ ಖಾಸಗಿ ವ್ಯಕ್ತಿಗಳು ಏನಾದರೂ ದಬ್ಬಾಳಿಕೆ ದೌರ್ಜನ್ಯ ಮಾಡಿದರೆ ಭಾರೀ ಪ್ರಮಾಣದಲ್ಲಿ ತಾವು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತಾಲೂಕಿಗೆ ಸೀಮಿತ ಇಲ್ಲ,
31 ಜಿಲ್ಲೆಯಲ್ಲಿ 300 ತಾಲೂಕಿನಲ್ಲಿ ಸಹಿತ ಕರ್ನಾಟಕ ರಕ್ಷಣಾ ವೇದಿಕೆ ಭಾರೀ ಪ್ರಮಾಣದಲ್ಲಿ ಯುವಕರನ್ನು ಹೊಂದಿರತಕ್ಕಂಥ ಒಂದು ಪಡೆ. ನೀವೇನಾದರೂ ನಮಗೆ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡುವ ಮೂಲಕ ನಮ್ಮ ಹೋರಾಟವನ್ನು, ನಮ್ಮ ಧರಣಿಯನ್ನು ಹತ್ತಿಕ್ಕುವಂಥ ಒಂದು ಕಾರ್ಯಕ್ರಮಕ್ಕೆ ನೀವೇನಾದರೂ ಮುಂದಾದರೆ ಭಾರೀ ಪ್ರಮಾಣದಲ್ಲಿ ಕಷ್ಟಕ್ಕೆ ಅನುಭವಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಯಾವ ಅಧಿಕಾರಿ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೋ ಅದೇ ಅಧಿಕಾರಿ ತೆಗೆದು ಕಾನೂನು ಪ್ರಕಾರ ಸಾಧ್ಯ ಇದೆ. ಹಾಗಾಗಿ ಅಧಿಕಾರ ಹಿಂದೆವ್ರು ಮಾಡಿದ್ದಾರೋ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆ ಬರಲ್ಲ. ಈಗಿನ ಅಧಿಕಾರಿ ಸಹಿತ ದಾಖಲೆಯನ್ನು ನೋಡಿಕೊಂಡು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಮಾಡದೇ ಇದ್ದರೆ ಹಿರಿಯ ಅಧಿಕಾರಿಗಳಿಗೆ ಮಾತಾಡ್ತೀವಿ. ಹಿರಿಯ ಅಧಿಕಾರಿಗಳು ಸಹಿತ ನಮಗೆ ಸ್ಪಂದನೆ ಮಾಡಿದ್ರೆ ನಾವು ಮನೆ ಲೋಕಾಯುಕ್ತರಿಗೆ ಈ ಮನವಿಯನ್ನು ಕೊಡ್ತಾರೆ. ದೃಢೀಕರಣ ಪ್ರಮಾಣ ಪತ್ರ ಅದ ಸರ್, ಭೂ ಪರಿವರ್ತನೆ ಆಗ್ಲಾರ್ದ ಕಮರ್ಷಿಯಲ್ ಕೊಟ್ರಿ. ಯಾವ ಅಡಿ ಒಳಗೆ ಕೊಟ್ಟರು ಸರ್ ಅದು? ನೀವು ತೋರಿಸ್ಬೇಕಾ ನಾವು ಬರ್ರಿ ಬರ್ರಿ ಹೆಚ್ಚು ಬರ್ರಿ ಅದ ಇಲ್ಲಿ ಬರ್ರಿ ಚಿಕ್ಕ ಬರ್ತಂದ್ರೆ ಎಣ್ಣೆ ಆಗೋದು ಬೇಕಾಗಿದೆ. ನೀವೇ ತರವಾಗ್ಲಾರ್ದ ಹೆಂಗೆ ತರವಾದ್ರೆ ತರವಾಗ್ಲಾರ್ದ ಕಂದಾಯ ಮೊದಲಿಗೆ 12 ಮತ್ತು 70 ಜಾಗನ ಹೆಂಗೆ ಕೊಟ್ಟು ಯಾಕೆ ಆನ್ಮೇಲೆ ಕೊಟ್ರಿ? ಆನ್ಮೇಲೆ ಪರಿಸ್ಥಿತಿ ಏನಿತ್ತು ಅದನ್ನು ಕೇಳಾರ ನೀವ ಯಾಪ್ತಿ ಒಳಗೆ ಬರೆದು ಕೊಟ್ಟರು. ಅಲ್ಲ, ನಿಮ್ಮ ನಮೂನೆ 9ರೊಳಗೆ ಆಗ್ಬೇಕಾದಕ್ಕೆ ದಾಖಲಾತಿಗಳು ಬೇಕು. ಬಡ್ರಿ ಕೊಟ್ರಿ ಜಾಗ ಇಲ್ಲ ಅಂತಲ್ಲ, ಅದನ್ನ ಅಷ್ಟು ಯಾಕೆ ಜಾಗ ಕೊಟ್ರಿ? ನೀವು ಯಾರಿಗೆ ತೀರ್ಮಾನ ತೊಗೊಂಡು ಹೇಳಿ ಕೇಸ್ ಕೊಟ್ಟರು? ನಿಮ್ಮ ಅಧಿಕಾರಿ ಮ್ಯಾಗ ಕೊಟ್ಟರು, ಏನು ನಿಮಗೆ ಗೊತ್ತಿಲ್ಲದಂಗೆ ಇನ್ನೊಬ್ರು ಕೊಟ್ಟರು? ಈಗ ನೀವೇ ಕೊಡ್ಬೇಕಂತ ರೂಲ್ಸ್ ಆಯಿತು. ಮತ್ತು ನಿಮ್ಮ ಮ್ಯಾಗ್ಲವ್ರಿಗೆ ಏನಾರು ಅಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಯಾವ ವರ್ಷ ಆಗಿರೋದು? ಇದು 87, 88 ಸಾಲ. 87 ಬಿಫೋರ್ ನೋಡ್ರಲ್ಲ ಏನೋ ದಾಖಲೆ ಸಿಕ್ತು ಇಲ್ಲ ಅಂತ ಹೇಳ್ತಾರೆ ಸರ್. ಒಳ್ಳೆ ರೆಕಾರ್ಡ್ ಅವ್ರಿಗೆ ಅದು ತೊಂಬರ್ರಿ. ಏನೋ ಆಗಿಲ್ಲ. ಮೂಲ ಜಾಗ ಯಾರು ತೊಂಬರ್ರಿ ಸರ್.